ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಸಂಚಿಕೆ ಮೊದಲಿಗೆ ವೇದ ಮ್ಯಾನೇಜರ್ ಹತ್ರ ಕೇಳ್ತಾಳೆ, ಸರ್ ಇಲ್ಲಿ ಏನಾದರೂ ಎಕ್ಸ್ಟ್ರಾ ರೂಮ್ ಇದೆ ಅಂತ ಹೇಳ್ಬೇಕಾದ್ರೆ, ಹೌದು ಎಕ್ಸ್ಟ್ರಾ ರೂಮ್ ಇದೆ, ಆದರೆ ಅದು VIP ರೂಮ್, ಪರ್ ಡೇ 60,000 ಅಂತ ಹೇಳ್ಬೇಕಾದ್ರೆ ವೇದನಿಗೆ ಗೊತ್ತಾಗದೆ ಮಾತಿನ ಭರದಲ್ಲಿ ಆಯ್ತು ಬುಕ್ ಮಾಡಿ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಜೋರಾಗಿ ಮುಗುಳ್ನಗ್ತಾನೆ. ಪರ್ ಡೇ 60,000 ಅಂತ ಮನವರಿಕೆ ಆದಾಗ 60,000 ಅಂತ ಕೇಳಿದಾಗ ಹೌದು ಪರ್ ಡೇ 60,000 ಅಂತ ಮ್ಯಾನೇಜರ್ ಹೇಳ್ತಾರೆ. ವಿಕ್ರಮ್ ಹೇಳ್ತಾನೆ, ಇಲ್ಲ ಸರ್ ನಾವು ಇಲ್ಲೇ ಇರ್ತೇವೆ, ಅವಳು ಸುಮ್ಮನೆ ನಿಮ್ಮ ಹತ್ರ ತಮಾಷೆ ಮಾಡಿದಂತ ಹೇಳಿ ಅವರನ್ನು ಕಳಿಸ್ತಾರೆ. ನಂತರ ವೇದ ಹೇಳ್ತಾಳೆ, ನೀನು ಇದೇ ರೂಮಲ್ಲಿ ಇರಬೇಕಾದ್ರೆ ಮೂಳೆ ಇದೆಯಲ್ವಾ ಅಲ್ಲಿ ಮಲಗಬೇಕಂತ ಹೇಳ್ತಿರ್ಬೇಕಾದ್ರೆ, ಏನು ನಾನು ಮೂಳೆಯಲ್ಲಿ ಮಲಗಬೇಕಾ, ನೀನು ಹೋಗಿ ಮಲಗಬೇಕು, ಯಾಕೆಂದರೆ ಹಣ ಹೋಗ್ತಿರೋದು ನಮ್ಮ ಕಡೆಯಿಂದ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಆಯಿತು ಆ ಬೆಡ್ ಮೇಲೆ ಒಂದು ಗೆರೆ ಎಳೆದು ಬಿಡ್ತೇನೆ, ನೀನು ನನ್ನನ್ನು ಟಚ್ ಮಾಡಲಿಕ್ಕೂ ಇಲ್ಲ, ನಾನು ನಿನ್ನನ್ನು ಟಚ್ ಮಾಡುವಂಗಿಲ್ಲ ಅಂತ ಹೇಳ್ತಾಳೆ. ನೀನೇನಾದರೂ ಆ ಗೆರೆ ದಾಟಿ ಬಂದರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ಗರ್ಧರಿಸ್ತಾಳೆ. ವಿಕ್ರಮ್ ಸಹ ಆಯ್ತಂತ ಒಪ್ಪಿಗೆ ನೀಡ್ತಾರೆ. ನಂತರ ವೇದ ಮಲಗ್ತಾಳೆ. ವಿಕ್ರಮ್ ಸಾಂಗ್ ಕೇಳ್ತಾ ಕೂತ್ಕೊಂಡಿರ್ತಾನೆ. ಮ್ಯಾನೇಜರಿಗೆ ಮುನ್ನ ಕಾಲ್ ಮಾಡ್ತಾನೆ, ಏನಾಯಿತು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಅಯ್ಯೋ ಮುನ್ನ ಸರ್ ಅವರು ಇವಾಗಲೂ ಕಿತ್ತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ನಾವು ಹೇಳಿದ ಪ್ಲ್ಯಾನನ್ನೀಗ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ಬೇಕಾದ್ರೆ, ಆಯ್ತು ಸರ್ ಡನ್ ಅಂತ ಮ್ಯಾನೇಜರ್ ಹೇಳ್ತಾರೆ. ನಂತರ ವೇದ ರೂಮಲ್ಲಿ ನಿದ್ದೆ ಬಂದಿರುತ್ತೆ. ವಿಕ್ರಮ್ ಹಾಡು ಕೇಳ್ತಾ ಇರ್ತಾನೆ. ವೇದ ನಿದ್ದೆಯಲ್ಲಿರ್ತಾಳಲ್ವ, ಅವಳಿಗೆ ಒಂದು ಗೆಜ್ಜೆ ಸೌಂಡು ಕೇಳ್ತದೆ. ಎಚ್ಚರವಾಗುತ್ತೆ, ಭಯವಾಗುತ್ತೆ. ಆಗ ವಿಕ್ರಮ್ನ ಹತ್ರ ಕೇಳ್ತಾಳೆ, ನೀನೇನು ನನ್ನನ್ನು ಭಯಪಡಿಸಲಿಕ್ಕೆ ಈ ಥರ ಮಾಡ್ತಿದ್ದೆ ಅಂತ ಹೇಳ್ಬೇಕಾದ್ರೆ, ಏನಾಯ್ತು ಅಂತ ಕೇಳ್ತಾನೆ. ಗೆಜ್ಜೆ ಸೌಂಡ್ ಬರ್ತಿದೆ ಅಂತ ಹೇಳ್ಬೇಕಾದ್ರೆ, ನನಗೆ ನಿನ್ನನ್ನು ಭಯಪಡಿಸಲಿ, ಹೋಗಿ ಬಿದ್ಕೊಳ್ಳೆ ಅಂತ ಹೇಳಿದಾಗ ಆಯ್ತು ಅಂತೇಳಿ ವೇದ ಮಲಗ್ತಾಳೆ. ಅವಳಿಗೆ ವಾಪಸ್ ಅದೇ ರೀತಿ ಸೌಂಡ್ ಕೇಳುತ್ತೆ ಗೆಜ್ಜೆದ್ದು. ಕೊಲ್ತಾಳೆ. ಮೆಲ್ಲಗೆ ವಿಕ್ರಮ್ನ ಮೊಬೈಲನ್ನು ನೋಡ್ತಾಳೆ. ಅವನು ಸಾಂಗ್ ಕೇಳ್ತಾ ಇರ್ತಾನೆ. ನಂತರ ಜೋರಾಗಿ ಸೌಂಡ್ ಬರುತ್ತೆ, ಭಯವಾಗುತ್ತೆ. ಅವನ ಪಕ್ಕ ಬಂದು ಅವನನ್ನು ತಬ್ಕೊಳ್ತಾಳೆ. ನಂತರ ವಿಕ್ರಮ್ ಹೇಳ್ತಾನೆ, ಏನು ಇಲ್ಲ ವೇದ ಭಯಪಡಬೇಡ ಅಂತ ಹೇಳಿ ಅವಳನ್ನು ಆಚೆ ತಳ್ತಾನೆ. ಆಗ ವೇದ ಹೇಳ್ತಾಳೆ, ನಾನು ಯಾಕೆ ಭಯಪಡಲಿ, ನಾನೇನು ಭಯಪಟ್ಟಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಕಾಣದ ದೆವ್ವಕ್ಕೆ ಭಯಪಟ್ಟಿರೋದು ನೀನೇ ಅಲ್ವಾ, ಇಲ್ಲ ಅಂತ ಹೇಳ್ಬೇಕಾದ್ರೆ ಮತ್ತೆ ಯಾಕೆ ನನ್ನನ್ನು ತಪ್ಕೊಂಡೆ ಅಂತ ಕೇಳ್ತಾನೆ. ನೀನೆಲ್ಲ ಹೇಳಿದ್ದು ನನ್ನನ್ನು ಮುಟ್ಬಾರ್ದು ಅಂತೇಳಿ, ಇವಾಗ ಯಾಕೆ ನನ್ನ ಬಳಿ ಬಂದೆ, ಹೋಗು ಬಿದ್ಕೊಳ್ಳು ಅಂತ ಹೇಳ್ತಾನೆ. ದಾಮೋದರ್ ಬಾಲ ಮತ್ತು ಮುನ್ನನನ್ನು ಕರೆದು, ಅಯೋಗ್ಯರ ನೀವೇನಿಲ್ಲಿ ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ, ಏನಿಲ್ಲ ಪಪ್ಪ ಅಂತ ತಡವರಿಸ್ತಾರೆ. ಹೇಳ್ತಾನೆ, ಸುಳ್ಳು ಮಾತಾಡಿದರೆ ನಿಮ್ಮಿಬ್ಬರನ್ನು ಹೊಸ್ಕಾಕ್ ಬಿಡ್ತೇನೆ ಅಂತ ಹೇಳ್ಬೇಕಾದ್ರೆ ಮುನ್ನ ಹೇಳ್ತಾನೆ, ಅತಿಗೆ ಅದಕ್ಕೆ ಹೊಸತಾಗಿ ಬಂದಿರುವುದಲ್ಲ, ಅದಕ್ಕೆ ಹೆಲ್ಪ್ ಮಾಡಿದ್ದೇವೆ ಅಂತ ಹೇಳ್ಬೇಕಾದ್ರೆ, ಯಾರು ನಿಮ್ಮ ಅತ್ತಿಗೆ ಅಂತ ಹೇಳಿ ಮುನ್ನನ ಕಾಲರ್ ಪಟ್ಟಿ ಹಿಡಿದು ದಾಮೋದರ ಕೇಳ್ತಾನೆ. ಏನಂತ ದಾಮೋದರ ಹೇಳ್ತಾನೆ. ನಂತರ ಬಾಲ ಬಿಡಿ ಪಪ್ಪ ಅಂತೇಳಿ ಅವನಿಂದ ಕೈಯನ್ನು ಕೆಳಗೆ ಇಳಿಸ್ತಾನೆ. ನಂತರ ವೀರ ಹೇಳ್ತಾನೆ, ನಮ್ಮ ರೌಡಿಗಳಿಗೆಲ್ಲ ಫೋನ್ ಮಾಡಿ ವಿಕ್ರಮ್ಗೆ ಮದುವೆಯಾದ ವಿಷಯ ಹೇಳಿದ್ದು ನೀವೇನಂತ ಕೇಳ್ತಾರೆ. ಹ್ಞೂ ಅಂತ ಹೇಳ್ತಾನೆ. ಮುನ್ನ ಇಲ್ಲ ಹೇಳ್ತಾನೆ. ಒಂದು ಸಲ ಬಾಲ ಹ್ಞೂ ಹೇಳ್ತಾನೆ, ಇನ್ನೊಂದು ಸಲ ಮುನ್ನ ಹ್ಞೂ ಅಂತ ಹೇಳ್ತಾನೆ. ಕಡೆಯದಾಗಿ ಹೌದು ಅಂತ ಕೇಳ್ತಾರೆ. ಯಾಕೆ ವಿಷಯ ಹೇಳಿದಂತ ಹೇಳಿದಾಗ ಮುನ್ನ ಹೇಳ್ತಾನೆ, ನಮಗೆ ಹೊಸತಾಗಿ ಗಿಫ್ಟ್ ಸಿಗುತ್ತಲ್ವಾ ಅದಕ್ಕೆ ಹೇಳಿದಂತ ಹೇಳ್ತಾರೆ. ಗಿವ್ ಅಂತ ಹೇಳ್ಕೊಂಡು ಅವನ ತಲೆಯನ್ನು ವೀಕ್ ಮಾಡಬೇಕಂತ ಅನ್ಕೊಂಡಿದ್ದೀರು ನೀವು ಅಂತ ದಾಮೋದರ್ ಕೇಳ್ತಾನೆ. ಅವನು ಊರಿಗೆ ಡೌನ್ ಆಗ್ತಾನೆ ಅಂತ ಅನ್ಕೊಂಡಿದ್ದೆ, ಆದರೆ ನಿಮ್ಮಿಂದಾಗಿ ಅವನು ಅವಳ ಹಿಂದೆ ಸುತ್ತಾಡು ಗೂಬೆ ಆಗ್ತಿದ್ದಾನೆ ಅಂತ ಬೈತಾನೆ. ಪಪ್ಪ ಇಲ್ಲ ಅವನು ತುಂಬ ವರ್ಷದಿಂದ ಇವಾಗ ಖುಷಿಯಾಗಿದ್ದಾನಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ಹೇಳ್ತಾನೆ, ಮುಚ್ಚಬಾಯಿ, ಈ ಮನೆ ಇರುವುದು ಖುಷಿ ಪಡಿಸ್ಲಿಕ್ಕೆ ಅಲ್ಲ, ಭಯ ಪಡಲಿಕ್ಕೆ ಇರುವಂಥದ್ದು ಮನೆ ಅಂತ ಹೇಳ್ತಾನೆ. ಇವಾಗಲೇ ನಾವು ಕರುಣಾಕರ ಶೆಟ್ರ ಹತ್ರ ಬಯಸಿಕೊಂಡು ಬಂದಿದ್ದೇವೆ, ಇದೇ ಥರ ಮುಂದುವರಿದರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಬೈತಾನೆ. ದಾಮೋದರ ಹೇಳ್ತಾನೆ, ಅಬ್ಬಬ್ಬ ಅವಳಿಗೆ ಸೇರು ತಂದು ಕೊಡೋದೇನು, ನನಗೆ ಸುಸ್ತಾಗಿದೆ ಅಂತ ಹೇಳಿದ ತಕ್ಷಣ ಅವಳಿಗೆ ರೆಸ್ಟ್ ಮಾಡಲಿಕ್ಕೆ ರೂಮ್ ಬಿಟ್ಟುಕೊಡೋದೇನು, ಅನಾಥರಾಗಿದ್ದವರನ್ನು ತಂದು ಸಲುಹಿದವನು ನಾನು, ನೀವು ಅವಳಿಗೆ ಹೋಗಿ ಸಹಾಯ ಮಾಡ್ತೀರಲ್ವ ಅಂತ ಬೈತಾನೆ. ಆಶ್ರಯ ಕೊಟ್ಟು ಬೆಳೆಸಿದ್ದು ನಿಮ್ಮನ್ನು, ನೀವು ಏನಾದರೂ ಮಾಡಬೇಕಾದದ್ದು ನನಗೆ ಅವಳಿಗೆಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ಮುನ್ನನಿಗೆ ತುಂಬ ಬೇಜಾರಾಗಿರುತ್ತೆ. ಬಾಲ ತುಂಬ ಸಪ್ಪೆಯಾಗ್ತಾನೆ ಅವರು ಹೋದ ನಂತರ. ಆಗ ಮುನ್ನ ಕೇಳ್ತಾನೆ, ನೀವು ಇನ್ಯಾಕೆ ಸಪ್ಪೆಗಿದ್ಯಾ, ಇಲ್ಲ
ಅವರೇನು ಹೇಳಿದ್ರಂತಾನ. ಆಗ ಹೇಳ್ತಾನೆ, ಬಾಲ 3 ಬಿಟ್ಟವರಿಗೆ ನಮಗೆ ಮರ್ಯಾದೆ ಬೇಸರ ನಮಗೆ ಇದ್ದದ್ದು ಒಂದೇ, ಅಣ್ಣ ಮತ್ತು ಅತ್ತೆಗೆ ಒಟ್ಟಿಗೆ ಆಗಬೇಕು, ಏನಾದರೂ ಮಾಡಿ ಅವರಿಬ್ಬರನ್ನು ಒಂದು ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಹೌದು ಅಂತ ಮುನ್ನ ಸಹ ಹೇಳ್ತಾನೆ. ಅಲ್ಲ, ವೇದನಿಗೆ ವಿಕ್ರಮ್ ತಾಳಿ ಕಟ್ಟಿರ್ತಾನಲ್ವ, ಅದರದ್ದೇ ಯೋಚನೆಯಲ್ಲಿ ಇರ್ತಾಳೆ. ಅಷ್ಟೊತ್ತಿಗೆ ವೈಶು ಬಂದು ಅಮ್ಮ ಅಂತ ಕರೆಯುತ್ತಾಳೆ. ಏನು ಅಮ್ಮ ನೀನು ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಹೇಳ್ತಾಳೆ, ವೇದನ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ, ಅದಲ್ಲದೆ ಆ ರೌಡಿ ತಾಳಿ ಕಟ್ಟಿದ್ದಾನಲ್ಲ ವೇದನಿಗೆ, ಅವನ ಬಗ್ಗೆ ಸಹ ಯೋಚನೆ ಮಾಡ್ತಿದ್ದೇನೆ ಅಂತ ಹೇಳ್ತಾಳೆ. ಅದಕ್ಕೆ ವೈಶು ಹೇಳ್ತಾಳೆ, ಮಾತು ಮಾತಿಗೂ ನಮ್ಮ ಅಣ್ಣನ ರೌಡಿ ಅಂತ ಹೇಳ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಶಕುಂತಲೆ ಹೇಳ್ತಾಳೆ, ರೌಡಿಯನ್ನಲ್ಲದೆ ಮತ್ತೇನು ಹೀರೋ ಅಂತ ಕರಿಬೇಕಂತ ಬೈತಾಳೆ. ಕೇಳ್ತಾಳೆ, ಅವನಿಗೆ ಯಾವ ಯೋಗ್ಯತೆ ಇದೆ ವೇದನಿಗೆ ತಾಳಿ ಕಟ್ಟಲಿಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ವೈಶು ಹೇಳ್ತಾಳೆ, ಅಮ್ಮ ನೀನು ಅನ್ಕೊಂಡಾಗೆ ಅಲ್ಲ, ಅಣ್ಣ ತುಂಬ ಒಳ್ಳೆಯವರು, ವೇದನ ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾಳೆ. ಅಂಗೈಯಲ್ಲಿ ಬಲವಂತವಾಗಿ ಇಟ್ಕೊಳ್ಳುವುದು ಅದನ್ನು ಪ್ರೀತಿ ಅನ್ಕೊಳ್ಳಲ್ಲ, ಅದೇ ರೀತಿ ಬಲವಂತವಾಗಿ ತಾಳಿ ಕಟ್ಟುವುದನ್ನು ಸಹ ಪ್ರೀತಿ ಅನ್ಕೊಳ್ಳಲ್ಲ ಹೇಳ್ತಾಳೆ. ಇದರಲ್ಲಿ ಅಣ್ಣಂದು ಏನು ತಪ್ಪಿಲ್ಲಮ್ಮ, ವಿಶ್ವ ಅಣ್ಣ ಮೋಸ ಮಾಡಿರುವುದು ನನ್ನ ಫ್ರೆಂಡಿಗೆ ಅಣ್ಣನ ಹತ್ರ ಹೇಳಿದೆ. ಅದಲ್ಲದೆ ವೇದ ಅವರಿಗೆ ಆ ದೇವಕಿಯ ಚಿಕ್ಕಮ್ಮನ ಚುಚ್ಚು ಮಾತುಗಳನ್ನು ಕೇಳಿದ ವಿಕ್ರಮ್ನಿಗೆ ಕೋಪ ಬಂದು ತಾಳಲಾರದೆ ಕುಡಿದ ಮತ್ತಿನಲ್ಲಿ ಈ ಥರ ತಾಳಿ ಕಟ್ಬಿಟ್ಟಮ್ಮ, ಅವನದೇನು ತಪ್ಪಿಲ್ಲ ಅಂತ ಸಮರ್ಥನೆ ಕೊಡ್ತಾಳೆ. ದಿಂದ ಅವನು ಏನೆಲ್ಲ ಮಾಡಿದಾನೆ ಗೊತ್ತಾ, ಅವನು ಪ್ರೀತಿ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ಬೇಕಾದ್ರೆ ಹೇಳ್ತಾನೆ, ಪದೇ ಪದೇ ಅಣ್ಣನಿಗೆ ನೀನು ಈ ಥರ ಎಲ್ಲ ಮಾತಾಡಬೇಡ ಅಂತ ಹೇಳ್ಬೇಕಾದ್ರೆ, ಬೇಟೆಯಾಡಿ ಜಿಂಕೆಯನ್ನು ಪ್ರೀತಿ ಅಂತ ಅನ್ಕೊಂಡ್ರೆ ಅದು ಮೂರ್ಖತನ ಅಂತ ಹೇಳಿ ಬೈತಾಳೆ. ವಿಕ್ರಮ್ನಿಗೆ ನಿದ್ದೆ ಬರಲ್ಲ, ಯಾಕೆಂದರೆ ವೇದಲದ್ದೇ ನೆನಪಲ್ಲಿ ಕೊರಗ್ತಾ ಇರ್ತಾನೆ. ವೇದ ಬಂದು ಅವನನ್ನು ತಪ್ಪಿಕೊಂಡದ್ದು ಅದೇ ನೆನಪಲ್ಲಿ ಬರುತ್ತೆ. ನನಗೇನಾದರೂ ಇವತ್ತು ನಿದ್ದೆ ಬಂದಿರಲದಿದ್ದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾಳೆ ಅಂತೇಳಿ ಮನಸ್ಸಲ್ಲೇ ಅನ್ಕೊಳ್ತಾ ಆಚೆ ಈಚೆ ಹೊರಲಾಡುತ್ತಾ ನಿದ್ದೆ ಬಂದು ಬಿಡುತ್ತೆ ಅವನಿಗೆ. ಹೇಗೋ ಆಗುವಾಗ ವೇದನೆ ವಿಕ್ರಮ್ ಪಕ್ಕ ಅವನನ್ನು ತಬ್ಬಿಕೊಂಡು ಮಲಗಿರ್ತಾಳೆ. ಅಂತೂ ಇಂತೂ ವೇದಲಿಗೆ ಫಸ್ಟ್ ಎಚ್ಚರವಾಗುತ್ತೆ. ಎದ್ದು ನೋಡಿದಾಗ ವಿಕ್ರಮ್ನ ತಬ್ಕೊಂಡಿರ್ತಾಳೆ. ಈಗ ವಿಕ್ರಮ್ ಏನೋ ಅನ್ಕೊಳ್ತಾನೆ, ಅವನಿಗೆ ಎಚ್ಚರ ಆದರೆ, ನಾನೇ ಹೇಳಿದ್ದೆ ನನ್ನ ಪಕ್ಕ ನೀನು ಬರಬಾರ್ದು, ನಿನ್ನ ಪಕ್ಕ ನಾನು ಬರಲ್ಲ ಅಂತ, ಹೇಗಾದರೂ ಮೆಲ್ಲ ತಪ್ಪಿಸಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವಳ ಕೈ ಅವನ ಬೆನ್ನಿಂದಗಡೆ ಸಿಕ್ಕಿಕೊಂಡಿರುತ್ತೆ. ಹೇಗೆ ತಪ್ಪಿಸಿಕೊಳ್ಳುವುದಂತ ಗೊತ್ತಾಗದೆ ಒದ್ದಾಡ್ತಾ ಎಬ್ಬಿಸ್ತಾಳೆ. ವಿಕ್ರಮ್ ನಿದ್ದೆಯ ಮಂಪರ್ನಲ್ಲಿ, ಈಗ ಸಹ ನಿದ್ದೆ ಮಾಡಲಿಕ್ಕೆ ಬಿಡಮ್ಮ, ಯಾಕೆ ನನ್ನನ್ನು ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಿ ಅಂತ ಕನವರಿಸ್ತಾ ಇರ್ತಾನೆ. ಅಂತೂ ಇಂತೂ ವಿಕ್ರಮ್ ಸಹ ಎದ್ದೇಳ್ತಾನೆ. ಆಗ ವೇದಕ್ಕೆ ಹತ್ರ ಕೇಳ್ತಾನೆ, ಯಾಕೋ ನೀನು ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದೆ ಅಂತ ಹೇಳ್ಬೇಕಾದ್ರೆ, ನಾನೇನು ಟಾರ್ಚರ್ ಕೊಡಲಿಲ್ಲ, ನನ್ನ ಕೈ ಸಿಕ್ಕಾಕೊಂಡಿದ್ದೆ ಅಂತ ಹೇಳ್ಬೇಕಾದ್ರೆ, ಓ ನಿನ್ನೆ ಆ ದೆವ್ವದ ಭಯದೆಲ್ಲ ನೀನು ಇಲ್ಲಿ ಬಂದು ಮಲಗಿದ್ದೀಯಾ ನನ್ನ ಪಕ್ಕ ಅಂತ ಕೇಳಬೇಕಾದ್ರೆ ಇಲ್ಲ ಅಂತ ತಪ್ಪಿಸ್ಕೊಳ್ತಾಳೆ. ವಾಶ್ರೂಮಿಗೆ ಅಂತ ವೇದ ಹೋಗ್ತಾಳೆ. ವಿಕ್ರಮ್ ಅನ್ಕೊಳ್ತಾ ಇರ್ತಾನೆ, ನೀನೆಷ್ಟು ಬೈದ್ರೂ ಸಹ ನಿನ್ನ ಮೇಲೆ ನನಗೆ ಪ್ರೀತಿ ಹೆಚ್ಚಾಗ್ತಾನೆ ಇದೆ ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ. ನನಗೆ ಶಕುಂತಲ ಮತ್ತು ವೈಶು ಬರ್ತಾರೆ. ನಂತರ ಉಮಾ ಅಂತ ಕರೆಯುತ್ತಾಳೆ. ಉಮಾ ಸಹ ಹೊರಗೆ ಬಂದು ನೋಡಿದಾಗ ಅಲ್ಲಿ ಶಕುಂತಲ ಮತ್ತು ವೈಶು ಇರ್ತಾರೆ. ಉಮಾ ಕೋಪದಿಂದ, ಯಾಕೆ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಗದರಿಸ್ತಾಳೆ. ಶಕುಂತಲನಿಗೆ ಹೇಳ್ತಾಳೆ, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮ ಮಗ ಇಷ್ಟು ನೋವು ಕೊಟ್ಟಿದ್ದಲ್ಲದೆ ನಮ್ಮ ಮಗಳಿಗೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ ಇವಾಗ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೆ ಆಗ ಮಾತಾಡ್ತಿದ್ದೀರಾ ಅಂತೇಳಿ ಶಕುಂತಲ ಉಮಾನ ಹತ್ರ ಕೇಳ್ತಾಳೆ. ಯಾಕಂತ ನಿಮಗೆ ಗೊತ್ತಿಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಶಕುಂತಲ ಹೇಳ್ತಾಳೆ, ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ನಿಜ, ನಾನು ಒಪ್ಕೊಳ್ತೇನೆ, ಆದರೆ ಇರುವುದು ಏನು, ನೀವು ಯಾಕೆ ಈ ಥರ ಮಾಡಿಬಿಟ್ರಿ ಅಂತ ಉಮಾನನ್ನು ಪ್ರಶ್ನಿಸುತ್ತಾಳೆ. ಯಾಕೆ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿದಾಗ ಉಮಾ ಹೇಳ್ತಾಳೆ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅದನ್ನು ನೇರವಾಗಿ ಹೇಳಿ ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಾಳೆ. ಎಂಥವನಂತ ಗೊತ್ತಿದ್ದು ನೀವು ವೇದ ಕುತ್ತಿಗೆಗೆ ಯಾಕೆ ತಾಳಿ ಕಟ್ಟಲು ಬಿಟ್ಟಿದ್ದೀರಿ ಅಂತ ಕೇಳ್ತಾಳೆ. ಅಮ್ಮ ಅನಿಸ್ಕೊಂಡವರು ಈ ಥರನ ಮಾಡುವುದಂತ ಕೇಳ್ತಾಳೆ. ತುಂಬ ಕೋಪ ಬಂದಿರುತ್ತೆ. ಉಮಾ ಹೇಳ್ತಾಳೆ, ಏನ್ರಿ ನಿಮ್ಮ ಮಾತಿನ ಅರ್ಥ, ನಾವು ಬೇಕಂತಲೇ ಈ ಥರ ಮಾಡಿದ್ದೇವೆ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಅವ ತಂದೆ ತಾಯಿ ತಾನೇ ಈ ಥರ ಆಗಲಿಕ್ಕೆ ಬಯಸ್ತಾರೆ ಅಂತ ಹೇಳ್ತಾಳೆ. ಆಗ ಶಕುಂತಲೆ ಹೇಳ್ತಾಳೆ, ಆಗಿದ್ರೆ ಜೊತೆ ಮದುವೆಯಾಗಿರುವುದೇ ಬಿಡಿ, ಅವನ ಪಕ್ಕ ಸುಳಿದಾಡುವುದೇ ಮಹಾ ಪಾಪ ಅಂತ ಹೇಳ್ತಾಳೆ. ಗಂಟೆ ಕೈಗೆ ರಕ್ತ ಅಂದ್ಕೊಂಡೇ ಓಡಾಡ್ಕೊಂಡಿರ್ತಾರೆ, ಅಂಥವ್ರ ಜೊತೆ ನಮ್ಮ ವೇದ ಏಕೆ ಜೀವನ ಮಾಡ್ತಾಳೋ ಅನ್ನೋದೇ ನನಗೆ ಆತಂಕ ಆಗಿಬಿಟ್ಟಿದೆ ಅಂತ ಹೇಳ್ತಾಳೆ. ಉಮಾ ನಗುತ್ತಾ, ಓಹೋ ನಿಮಗೆ ಈಗ ಆತಂಕ ಆಗ್ತಿದೆಯಾ, ಆ ರೌಡಿನ ಮದುವೆ ಆದ್ಲಂತ ಆಕಾಶನೇ ತಲೆಗೆ ಬಿದ್ದಾಗೆ ಆಗ್ತಿದೆ ಅಲ್ವಾ ನಿಮಗೆ.
ಮಗ ನಮ್ಮ ಮಗಳಿಗೆ ಮೋಸ ಮಾಡಲು ಹೊರಟಿದ್ನಲ್ಲ, ಅವಾಗ ನಿಮಗೆ ಏನು ಅನಿಸ್ಲಿಲ್ವ ಅಂತ ಕೇಳ್ತಾಳೆ. ಕೊಂಡು ಸುಮ್ಮನಿದ್ದಿರಲ್ವ, ಇವನೇನು ರೌಡಿ ಬಿಡಿ, ಅವತ್ತು ರೌಡಿ ಇವತ್ತು ರೌಡಿ, ಮುಂದೇನಾಗ್ತಾನಂತ ಗೊತ್ತಿಲ್ಲ ಅಂತ ಶಕುಂತಲನ ಹತ್ರ ಕೇಳ್ತಾಳೆ. ನಿಮ್ಮ ಮಗ ಏನು ಸಭ್ಯಸ್ಥನ ಥರ ಆಡ್ಕೊಂಡು ನಮ್ಮ ಬೆನ್ನಿಗೇನೆ ಚೂರಿ ಹಾಕಿದ್ನಲ್ವಾ, ನಿಜವಾಗಿ ಒಳ್ಳೆಯವನಾಗಿದ್ರೆ ಈ ಥರ ಎಲ್ಲ ಯಾಕೆ ನಡೀತಿತ್ತು ಅಂತ ಉಮಾ ಕೇಳ್ತಾಳೆ. ಹೇಳ್ತಾಳೆ, ಸತ್ಯವಾಗ್ಲೂ ನನ್ನ ಮಗ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಉಮಾ ಅವರೇ, ಗೊತ್ತಿದ್ರೆ ನಾನು ಖಂಡಿತವಾಗಿಯೂ ಮದುವೆಯವರೆಗೂ ತಗೊಂಡು ಹೋಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಹೇಳಿದ ಮಾತ್ರಕ್ಕೆ ನಾನು ನಿಮ್ಮನ್ನು ನಂಬ್ತೇನಂತ ಅಂದ್ಕೊಂಡಿದ್ದೀರ, ನನ್ನನ್ನೇನು ದಡ್ಡಿ ಅಂತ ಅಂದ್ಕೊಂಡಿದ್ದೀರ ನೀವು, ಎತ್ತವರಿಗೆ ಯಜ್ಞ ಯಾವತ್ತಿದ್ರೂ ಮುದ್ದೆ ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಕುಂತಲೆ ಹೇಳ್ತಾಳೆ, ಉಮಾ ಅವರೇ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನಂದರೆ ವಿಶ್ವ ಇದ್ದನಲ್ವ, ಅವನು ನಾನು ಹೆತ್ತ ಮಗ ಅಲ್ಲ, ನಾನು ಸಾಕಿ ಸಲುಹಿದ ಮಗ. ಆದರೆ ಅವನು ಈ ಥರ ಮೋಸ ಮಾಡ್ತಾನೆ ಅಂತ ನಾನು ಕೊಂಡಿರಲಿಲ್ಲ. ನಾನು ದೇವರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಅವನಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೇನೆ ಅಂತ ಶಕುಂತಲೆ ಹೇಳ್ತಾಳೆ. ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾನೆ ಅಂತ ನಾನು ಕನಸಿನಲ್ಲಿಯೂ ಎನಿಸಿಕೊಂಡಿಲ್ಲ ಅಂತ ಹೇಳ್ತಾಳೆ. ಮನೆಯ ಹುಡುಗನಿಗೆ ಅವನ ಯೋಗ್ಯತೆ ಸರಿಯಿಲ್ಲ ಅಂತ ಸರ್ಟಿಫಿಕೇಟು ಕೊಡುವ ನೀವು ಮೊದಲು ನಿಮ್ಮ ಮಗ ಹೇಗಿದ್ದಾನೆ ಅಂತ ನೀವು ಯೋಚನೆ ಮಾಡಿ ಅಂತ ಹೇಳ್ತಾಳೆ. ಎಲ್ಲ ಆದರೂ ನೀವು ಯಾವ ಮುಖ ಇಟ್ಕೊಂಡು ಈ ಮನೆಗೆ ಬಂದಿರಿ ಅಂತ ಉಮಾ ಕೇಳ್ತಾಳೆ. ಮಗಳಿಗೆ ನೀವು ಇನ್ನೆಷ್ಟು ಶಿಕ್ಷೆ ಕೊಡಬೇಕಂತ ಅಂದ್ಕೊಂಡಿದ್ದೀರ ಅಂತ ಹೇಳ್ಬೇಕಾದ್ರೆ ಶಕುಂತಲ ಹೇಳ್ತಾಳೆ, ನಾನು ಆಗಲ್ಲ, ನಾನು ವೇದ ಹೇಗಿದ್ದಾಳೆ ಅವಳು ವಿಚಾರಿಸೋಣ ಅಂತ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ. ಅವಳು ಎಲ್ಲಿಲ್ಲ, ಎಲ್ಲಿರಬೇಕು ಅಲ್ಲಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಂದರೆ ಅಂತ ಹೇಳ್ಬೇಕಾದ್ರೆ ಹೇಗೇನೇ ಇರಲಿ ಅದು ನಿಮಗೆ ಬೇಕಾಗಿಲ್ಲ, ಅದಕ್ಕಂತ ನಾವಿದ್ದೇವೆ ಅಂತ ಹೇಳ್ತಾಳೆ. ಎಷ್ಟಿದೆಯೋ ಅಷ್ಟು ನಿಮ್ಮದು ನೋಡ್ಕೊಳ್ಳಿ ಅಂತ ಉಮಾ ಬೈತಾಳೆ. ಆಗ ಶಕುಂತಲೆ ಹೇಳ್ತಾಳೆ, ನೀವು ನಮ್ಮ ಮೇಲಿನ ಕೋಪಕ್ಕೆ ಅವಳು ಎಂಥ ರಾಕ್ಷಸನ ಮದುವೆಯಾಗಿದ್ದಾಳೆ ಅನ್ನೋದನ್ನು ನೀವು ಮರೆತಿದ್ದೀರಾ ಅಂತ ಹೇಳ್ತಾಳೆ. ಅವನು ಎಂಥವನೇ ಆಗಿರಲಿ ನಿಮಗೆ ಯಾಕೆ ಅವನ ವಿಷಯ ಅಂತ ಕೇಳ್ತಾಳೆ. ಪದೇ ಪದೇ ಅವನ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬರ್ತಿದ್ದೀರಲ್ಲ, ನಿಮಗೂ ಅವನಿಗೂ ಏನೋ ಸಂಬಂಧ, ನಿಮಗೆ ಅವನು ಏನಾಗಬೇಕು ಅಂತ ಪ್ರಶ್ನಿಸುತ್ತಾಳೆ. ಶಕುಂತಲನಿಗೆ ಏನು ಉತ್ತರ ಕೊಡಬೇಕಂತ ತೋಚದೆ ಸುಮ್ಮನೆ ಆಗ್ತಾಳೆ. ಈ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.